ಬೋರ್ಡ್ ಅಲ್ಲಿ ಬರ್ದಿದ್ರಲ್ಲ ನಿಮ್ ಮನೇಲಿ ಅಷ್ಟು ಕಾರ್ಗಳಿದಾವೆ, ಅಷ್ಟು ಕಾರ್ಗಳು ಲೀಸ್ಟ್ ಹಾಕಿದ್ರ? ಎಷ್ಟು ಎಕ್ಸ್ಪೈರಿ ಇದು ಅದು ರಿನ್ಯೂವಲ್ ಮಾಡ್ಬೇಕಾ ಅದೆಲ್ಲಾನು ನಾವು ಯಾವಾಗ್ಲೂ ಹಾಕೊಂಡಿಟ್ಟಿರ್ತೀವಿ. ಯಾಕಂದ್ರೆ ಇನ್ ಟೈಮ್ಗೆ ರಿನ್ಯೂವಲ್ ಮಾಡುವಂತದ್ನ ಮಾಡ್ಲೇಬೇಕಾಗುತ್ತೆ, ನೇಮ್ ಚೇಂಜ್ ಮಾಡುವಂತದ್ನ ಮಾಡ್ಲೇಬೇಕಾಗುತ್ತೆ. ಕಾನೂನ್ನ ಅಟ್ಲೀಸ್ಟ್ ಒಂದು 90% ಆದ್ರೂ ನಾವು ಪಾಲಿಸ್ಲೇಬೇಕಾಗತ್ತೆ. ಕರೆಕ್ಟ್ ಆಗಿ ಎಲ್ಲ ಒಂದ್ ಕಡೆ ಮರ್ತೋಗಿದ್ರು ಕೂಡ ಕಾನೂನಲ್ಲೂ ಕೂಡ ಒಂದು ಕ್ಷಮೆ ಇರುತ್ತೆ. ಬಟ್ ಮನುಷ್ಯ ಪ್ರಯತ್ನ ಪಡೆದಿರೇನೆ ಏನಾದ್ರೂ ಮಾಡ್ಬೋದು, ಹೋಗ್ಬೋದು. ಇದು ರಸ್ತೆಯಲ್ಲಿ ಬಂದ ತಕ್ಷಣ ಅದು ಸಾರ್ವಜನಿಕ ಆಗ್ಲಿಲ್ವೇ? ಅಲ್ಲ, ನನಗೆ ಇಷ್ಟು ಕಾರ್ಗಳು ನೀವು ಯೂಸ್ ಮಾಡ್ತಿರಲ್ಲ ಗೊತ್ತಿಲ್ಲ, ಬಟ್ ಆದ್ರೂ ಅದು ಇನ್ಸೂರೆನ್ಸ್ ರಿನವಲ್ ಡೇಟ್ ಪಕ್ಕ ಯಾವ್ದು ಮಿಸ್ ಮಾಡಲ್ಲ. ಮಾಡಲ್ಲ. ಅದು ಹೊಗೆ ರಹಿತ ವಾಹನ ಆಗ್ಬೇಕು ಅಂತ ನನ್ ಮೆಕ್ಯಾನಿಕ್ಸ್ ಗೆ ನಾನು ಹೇಳ್ತೀನಿ. ಡೀಸೆಲ್ ವೆಹಿಕಲ್ಸ್ ಅಲ್ಲಿ ನಮ್ ನಾಜಲ್ ಮತ್ತೆ ಪಂಪ್ ನ ಸರ್ವಿಸ್ ಮಾಡ್ಬಿಟ್ರೆ ಯಾವತ್ತೂ ನಿಮ್ಗೆ ಹೊಗೆ ಬರಲ್ಲ ಹೊರಗಡೆ, ಸ್ಮೂತ್ ಆಗಿರುತ್ತೆ. ಒಂದು 60, 70, 80 ದಿಸ್ ಇಸ್ ಅ ವೆರಿ ಗುಡ್ ಸ್ಪೀಡ್. ತುಂಬಾ ಇಷ್ಟ ಆದ್ರೆ ಖಾಲಿ ಇರುವಂತ ಜಾಗದಲ್ಲಿ ಒಂದು 90 ಟಚ್ ಮಾಡಬಹುದು ಅಷ್ಟೇನೆ. ಅದಕ್ಕೆ ಮೀರಿ 100, 110 ಮನುಷ್ಯನ್ಗೆ ಯಾವ ಕಂಟ್ರೋಲ್ ಇರಲ್ಲ. ಗಾಡಿನ ವಾಹನನೇ ಅದನ್ನ ನಿಯಂತ್ರಣ ಮಾಡ್ಕೊಳಕ್ ವಾಹನಕ್ಕೂ ಶಕ್ತಿ ಇಲ್ಲ. ಇಂಪೋರ್ಟೆಡ್ ವೆಹಿಕಲ್ಸ್ ಅಷ್ಟು ಹೈ ಸ್ಪೀಡ್ ಅಲ್ಲಿ 120, 140, 160 ಹೋಗೋದು ಅಲ್ಲಿ ಅದು ಸಾಧ್ಯತೆ ಇಲ್ಲ ಅಂತ ನನ್ಗೆ ಅನ್ನಿಸ್ತು. ಈ ರಸ್ತೆಗಳ ಅಂಡುಲೇಷನ್ಸ್ ಏನಿರುತ್ತೋ ಅದು ನಿಮ್ಗೆ ಅದನ್ನ ಬ್ರೇಕ್ ಮಾಡೋದಕ್ಕೂ ಇನ್ನೊಂದ್ ಮಾಡೋದಕ್ಕೂ ಸ್ಟಿಯರಿಂಗ್ ನ ಹೋಲ್ಡ್ ಮಾಡೋದಕ್ಕೂ ಕಂಟ್ರೋಲ್ ಕೊಡಲ್ಲ ಸ್ಪೀಡ್. ಆಕೆ ಸ್ಪೀಡ್ ಬೇಡ. 50, 60, 70 something like that you want to go in 80. ಬೆಂಗಳೂರಿಗೆ ಈಗ ಸದ್ಯಕ್ಕೆ ಹೋಗ್ಬೇಕಾದ್ರೆ ಆವರೇಜ್ ಆಫ್ 60 to 70 ಒಳಗಡೆ ಇದ್ರೆ ರೀಚ್ ಆಗ್ಬಿಡ್ಬೋದು ಇಲ್ಲಿಂದ. ನೀವು ತುಂಬಾ ಸ್ಪೀಡ್ ಹೊಡಿತೀರ ಗಾಡಿ? ಅವರೇ ಸ್ಪೀಡ್ ಎಷ್ಟು ವಿನೋದ್ ಸರ್ ಹೊಡಿಲ್ಲ? ಸಿಕ್ಕಾಪಟ್ಟೆ ಸ್ಪೀಡ್ ಹೋಗ್ತಾ ಇದ್ದೆ. ಎಲ್ಲ ಬೈದು ಅಮ್ಮ ಸರಿಯಾಗಿ ಮಕ್ಕು ಉಗಿದು ಬೈದು ಚೆನ್ನಾಗಿ. ಪಾಪ ಅವ್ರಿಗೂ ಸಾಕಾಗೋಯ್ತು ಹೇಳಿ ಮುಂದೆ ಅವರೇ ಕುಂತ್ಕೊಳ್ಳೋರು ಎಲ್ಲ ಇದ್ ಮಾಡೋದಕ್ಕೆ. ಏನ್ ಮಾಡ್ತೀರಿ, ಏನು ಮಾಡಕ್ ಆಗಲ್ಲ. ಅಮ್ಮ ಸಖತ್ ಸ್ಪೀಡ್ ಹೊಡಿತಿದ್ರು ಅನ್ಸುತ್ತೆ ಗಾಡಿನ. ಅವರೇ ಹೇಳೋರು. ಅಲ್ಲಿಗೆ ನೀವು 5 ವರ್ಷದ ಹಿಂದೆಗೂ 10 ವರ್ಷದ ಹಿಂದೆಗೂ ಜನಸಂಖ್ಯೆ ಕಂಪೇರ್ ಮಾಡಿದಾಗ ಈ ರಸ್ತೆನೆ ಟ್ರಾಫಿಕ್ ಆಗ್ಬಿಡ್ತು. ಎಲ್ಲಿಲ್ಲ ಅಂದ್ರೂ ಈ ಆಡಿನಲ್ಲಿ ಬೋರ್ಡ್ ಅಲ್ಲಿ ಬರ್ದಿದ್ರಲ್ಲ ನಿಮ್ ಮನೇಲಿ ಅಷ್ಟು ಕಾರ್ಗಳಿದಾವೆ, ಅಷ್ಟು ಕಾರ್ಗಳು ಲೀಸ್ಟ್ ಹಾಕಿದ್ರ? ಎಷ್ಟು ಎಕ್ಸ್ಪೈರಿ ಇದು ಅದು ರಿನ್ಯೂವಲ್ ಮಾಡ್ಬೇಕಾ ಅದೆಲ್ಲಾನು ನಾವು ಯಾವಾಗ್ಲೂ ಹಾಕೊಂಡಿಟ್ಟಿರ್ತೀವಿ. ಯಾಕಂದ್ರೆ ಇನ್ ಟೈಮ್ಗೆ ರಿನ್ಯೂವಲ್ ಮಾಡುವಂತದ್ನ ಮಾಡ್ಲೇಬೇಕಾಗುತ್ತೆ, ನೇಮ್ ಚೇಂಜ್ ಮಾಡುವಂತದ್ನ ಮಾಡ್ಲೇಬೇಕಾಗುತ್ತೆ. ಕಾನೂನ್ನ ಅಟ್ಲೀಸ್ಟ್ ಒಂದು 90% ಆದ್ರೂ ನಾವು ಪಾಲಿಸ್ಲೇಬೇಕಾಗತ್ತೆ. ಕರೆಕ್ಟ್ ಆಗಿ ಎಲ್ಲ ಒಂದ್ ಕಡೆ ಮರ್ತೋಗಿದ್ರು ಕೂಡ ಕಾನೂನಲ್ಲೂ ಕೂಡ ಒಂದು ಕ್ಷಮೆ ಇರುತ್ತೆ. ಬಟ್ ಮನುಷ್ಯ ಪ್ರಯತ್ನ ಪಡೆದಿರೇನೆ ಏನಾದ್ರೂ ಮಾಡ್ಬೋದು, ಹೋಗ್ಬೋದು. ಇದು ರಸ್ತೆಯಲ್ಲಿ ಬಂದ ತಕ್ಷಣ ಅದು ಸಾರ್ವಜನಿಕ ಆಗ್ಲಿಲ್ವೇ? ಅಲ್ಲ, ನನಗೆ ಇಷ್ಟು ಕಾರ್ಗಳು ನೀವು ಯೂಸ್ ಮಾಡ್ತಿರಲ್ಲ ಗೊತ್ತಿಲ್ಲ, ಬಟ್ ಆದ್ರೂ ಅದು ಇನ್ಸೂರೆನ್ಸ್ ರಿನವಲ್ ಡೇಟ್ ಪಕ್ಕ ಯಾವ್ದು ಮಿಸ್ ಮಾಡಲ್ಲ. ಮಾಡಲ್ಲ. ಅದು ಹೊಗೆ ರಹಿತ ವಾಹನ ಆಗ್ಬೇಕು ಅಂತ ನನ್ ಮೆಕ್ಯಾನಿಕ್ಸ್ ಗೆ ನಾನು ಹೇಳ್ತೀನಿ. ಡೀಸೆಲ್ ವೆಹಿಕಲ್ಸ್ ಅಲ್ಲಿ ನಮ್ ನಾಜಲ್ ಮತ್ತೆ ಪಂಪ್ ನ ಸರ್ವಿಸ್ ಮಾಡ್ಬಿಟ್ರೆ ಯಾವತ್ತೂ ನಿಮ್ಗೆ ಹೊಗೆ ಬರಲ್ಲ ಹೊರಗಡೆ, ಸ್ಮೂತ್ ಆಗಿರುತ್ತೆ. ಒಂದು 60, 70, 80 ದಿಸ್ ಇಸ್ ಅ ವೆರಿ ಗುಡ್ ಸ್ಪೀಡ್. ತುಂಬಾ ಇಷ್ಟ ಆದ್ರೆ ಖಾಲಿ ಇರುವಂತ ಜಾಗದಲ್ಲಿ ಒಂದು 90 ಟಚ್ ಮಾಡಬಹುದು ಅಷ್ಟೇನೆ. ಅದಕ್ಕೆ ಮೀರಿ 100, 110 ಮನುಷ್ಯನ್ಗೆ ಯಾವ ಕಂಟ್ರೋಲ್ ಇರಲ್ಲ. ಗಾಡಿನ ವಾಹನನೇ ಅದನ್ನ ನಿಯಂತ್ರಣ ಮಾಡ್ಕೊಳಕ್ ವಾಹನಕ್ಕೂ ಶಕ್ತಿ ಇಲ್ಲ. ಇಂಪೋರ್ಟೆಡ್ ವೆಹಿಕಲ್ಸ್ ಅಷ್ಟು ಹೈ ಸ್ಪೀಡ್ ಅಲ್ಲಿ 120, 140, 160 ಹೋಗೋದು ಅಲ್ಲಿ ಅದು ಸಾಧ್ಯತೆ ಇಲ್ಲ ಅಂತ ನನ್ಗೆ ಅನ್ನಿಸ್ತು. ಈ ರಸ್ತೆಗಳ ಅಂಡುಲೇಷನ್ಸ್ ಏನಿರುತ್ತೋ ಅದು ನಿಮ್ಗೆ ಅದನ್ನ ಬ್ರೇಕ್ ಮಾಡೋದಕ್ಕೂ ಇನ್ನೊಂದ್ ಮಾಡೋದಕ್ಕೂ ಸ್ಟಿಯರಿಂಗ್ ನ ಹೋಲ್ಡ್ ಮಾಡೋದಕ್ಕೂ ಕಂಟ್ರೋಲ್ ಕೊಡಲ್ಲ ಸ್ಪೀಡ್. ಆಕೆ ಸ್ಪೀಡ್ ಬೇಡ. 50, 60, 70 something like that you want to go in 80. ಬೆಂಗಳೂರಿಗೆ ಈಗ ಸದ್ಯಕ್ಕೆ ಹೋಗ್ಬೇಕಾದ್ರೆ ಆವರೇಜ್ ಆಫ್ 60 to 70 ಒಳಗಡೆ ಇದ್ರೆ ರೀಚ್ ಆಗ್ಬಿಡ್ಬೋದು ಇಲ್ಲಿಂದ. ನೀವು ತುಂಬಾ ಸ್ಪೀಡ್ ಹೊಡಿತೀರ ಗಾಡಿ? ಅವರೇ ಸ್ಪೀಡ್ ಎಷ್ಟು ವಿನೋದ್ ಸರ್ ಹೊಡಿಲ್ಲ? ಸಿಕ್ಕಾಪಟ್ಟೆ ಸ್ಪೀಡ್ ಹೋಗ್ತಾ ಇದ್ದೆ. ಎಲ್ಲ ಬೈದು ಅಮ್ಮ ಸರಿಯಾಗಿ ಮಕ್ಕು ಉಗಿದು ಬೈದು ಚೆನ್ನಾಗಿ. ಪಾಪ ಅವ್ರಿಗೂ ಸಾಕಾಗೋಯ್ತು ಹೇಳಿ ಮುಂದೆ ಅವರೇ ಕುಂತ್ಕೊಳ್ಳೋರು ಎಲ್ಲ ಇದ್ ಮಾಡೋದಕ್ಕೆ. ಏನ್ ಮಾಡ್ತೀರಿ, ಏನು ಮಾಡಕ್ ಆಗಲ್ಲ. ಅಮ್ಮ ಸಖತ್ ಸ್ಪೀಡ್ ಹೊಡಿತಿದ್ರು ಅನ್ಸುತ್ತೆ ಗಾಡಿನ. ಅವರೇ ಹೇಳೋರು. ಅಲ್ಲಿಗೆ ನೀವು 5 ವರ್ಷದ ಹಿಂದೆಗೂ 10 ವರ್ಷದ ಹಿಂದೆಗೂ ಜನಸಂಖ್ಯೆ ಕಂಪೇರ್ ಮಾಡಿದಾಗ ಈ ರಸ್ತೆನೆ ಟ್ರಾಫಿಕ್ ಆಗ್ಬಿಡ್ತು. ಎಲ್ಲಿಲ್ಲ ಅಂದ್ರೂ ಈ ಆಡಿನಲ್ಲಿ